ಎಲ್ಲಿ ರಾಮನೋ ಅಲ್ಲಿ ಹನುಮನು ಅನ್ನೋ ಮಾತಿದೆ. ಭಕ್ತಿ, ಶಕ್ತಿ, ಯುಕ್ತಿ ಎಲ್ಲದಕ್ಕೂ ಇಡೀ ಜಗತ್ತಿಗೆ ಮಾದರಿಯಾಗಿರೋದು ರಾಮ ಭಕ್ತ ಹನುಮ. ಏಪ್ರಿಲ್ 23 ಇವತ್ತು ಇಡೀ ದೇಶನೇ ಹನುಮ ಜಯಂತಿ ಆಚರಣೆ ಮಾಡ್ತಾ ಇದೆ. ಇನ್ನು ಹನುಮ ಜಯಂತಿಯನ್ನ ಹನುಮ ಜನ್ಮೋತ್ಸವ ಅಂತ ಕರೀಬೋದಲ್ವಾ. ಆಂಜನೇಯನ ಹುಟ್ಟಿದ ದಿನವನ್ನ ನಾವೆಲ್ಲರೂ ಕೂಡ ಹಬ್ಬವಾಗಿ ಆಚರಣೆ ಮಾಡ್ತೀವಿ. ಆದ್ರೆ ಜಯಂತಿ ಅನ್ನೋ ಪದ ಬಳಸೋದು ಯಾವ ವ್ಯಕ್ತಿ ಈ ಪ್ರಪಂಚದಲ್ಲಿ ಇಲ್ಲವೋ ಅಂತವರ ಹುಟ್ಟಿದ ದಿನವನ್ನ. ಆದ್ರೆ ಆಂಜನೇಯನ ವಿಚಾರಕ್ಕೆ ಬಂದ್ರೆ ಹಾಗಾಗಲ್ಲ. ಪ್ರಪಂಚದ 7 ಚಿರಂಜೀವಿಗಳಲ್ಲಿ ಆಂಜನೇಯ ಕೂಡ ಒಬ್ಬ. ಸಾವಿಲ್ಲದವರನ್ನ ಚಿರಂಜೀವಿ ಅಂತೀವಿ. ಇವತ್ತಿಗೂ ಹನುಮ ಜೀವಂತವಾಗಿದ್ದಾನೆ ಅನ್ನೋದು ಪ್ರತೀತಿ. ಹಾಗಾಗಿ ಹನುಮ ಜಯಂತಿ ಅನ್ನೋ ಬದಲು ಹನುಮ ಜನ್ಮೋತ್ಸವ ಅನ್ನೋದು ಸೂಕ್ತ. ಎಲ್ಲರಿಗೂ ಹನುಮ ಜನ್ಮೋತ್ಸವದ ಹಾರ್ದಿಕ ಶುಭಾಶಯಗಳು. ಆಂಜನೇಯ, ಹನುಮ, ಮಾರುತಿ, ಭಜರಂಗಬಲಿ ಹೀಗೆ ಸಾಕಷ್ಟು ಹೆಸರಿನಿಂದ ಕರೆಸಿಕೊಳ್ಳೋ ರಾಮ ಭಕ್ತ ಅಂಜನ ಹಾಗೇನೆ ಕೇಸರಿಯ ಪುತ್ರ. ಅಷ್ಟೇ ಅಲ್ಲ, ಆಂಜನೇಯ ವಾಯುದೇವನ ಪುತ್ರ, ವಾಯುವಿನಿಂದ ಆಶೀರ್ವಾದ ಪಡೆದವನು ಎಂಬ ಹಿನ್ನೆಲೆ ಕೂಡ ಇದೆ. ಇನ್ನು ಆಂಜನೇಯ ಅಂದ್ರೆ ಎಲ್ರಿಗೂ ಕೂಡ ಪ್ರೀತಿ. ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಪ್ರೀತಿಯಿಂದ ಆರಾಧನೆ ಮಾಡೋ ದೈವ ಹನುಮಂತ. ಅದರಲ್ಲೂ ಕುಸ್ತಿ ಸೇರಿದಂತೆ ಹಲವಾರು ಕ್ರೀಡಾಪಟುಗಳಿಗೆ ಆಂಜನೇಯ ಶಕ್ತಿ ಸಾಧನೆಗೆ ಇನ್ಸ್ಪಿರೇಷನ್. ಯೋಗ ನಮ್ಮ ದೇಶದ ಸಂಸ್ಕೃತಿ. ಇವತ್ತಿನ ದಿನ ನಮ್ಮ ದೇಶದ ಯೋಗ ಪ್ರಾಣಾಯಾಮನ ಪ್ರಪಂಚದ ಬೇರೆ ಬೇರೆ ದೇಶದವರು ಅಳವಡಿಸ್ಕೊಂಡಿದ್ದಾರೆ. ಇನ್ನು ಯೋಗಕ್ಕೂ ಆಂಜನೇಯನಿಗೂ ಏನ್ ಸಂಬಂಧ ಅಂತ ನಿಮ್ಗೆಲ್ಲ ಅನಿಸ್ಬೋದು. 12 ಆಸನಗಳನ್ನ ಒಳಗೊಂಡಿರೋ ಸೂರ್ಯ ನಮಸ್ಕಾರ ಆಂಜನೇಯನ ಕೊಡುಗೆ. ಸೂರ್ಯ ದೇವರನ್ನ ಭಕ್ತಿಯಿಂದ ವಂದಿಸೋದಕ್ಕೆ ಆಂಜನೇಯ ಕಂಡು ಹಿಡಿದ ಆಸನಗಳೇ ಸೂರ್ಯ ನಮಸ್ಕಾರ. ಹಾಗೆಯೇ ವಾಯುದೇವರು ಮಾರುತಿಗೆ ಉಸಿರಾಟ ಹೇಗೆ ಮಾಡೋದು ಅಂತ ಕಲಿಸಿಕೊಟ್ಟರು. ಅದೇ ಈಗಿನ ಪ್ರಾಣಾಯಾಮ. ಹೀಗೆ ಹನುಮ ನಮ್ಮ ದೇಶಕ್ಕೆ ಕೇವಲ ಭಕ್ತಿ ಹಾಗೇನೆ ಶಕ್ತಿಯ ಸ್ವರೂಪ ಆಗದೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾನೆ. ಇನ್ನು ಆಂಜನೇಯ ಅಂತ ನೆನಪು ಮಾಡ್ಕೊಂಡಾಗೆಲ್ಲ ನಮ್ಗೆ ನೆನಪಾಗೋದು ಇನ್ನೊಂದು ವಿಚಾರ, ಅಂದ್ರೆ ಹನುಮಾನ್ ಚಾಲೀಸ್. ಚಾಲೀಸ ಅಂದ್ರೆ 40 ಪದ್ಯಗಳನ್ನ ಒಳಗೊಂಡಿದ್ದಕ್ಕೆ ಇದು ಹನುಮಾನ್ ಚಾಲೀಸ್. ಇನ್ನು ಆಂಜನೇಯನನ್ನ ಭಕ್ತಿಯಿಂದ ಪೂಜಿಸೋರು ಇದನ್ನ ಪಠಣ ಮಾಡಿದ್ರೆ ಹನುಮ ಬೇಗ ಒಲಿತಾನೆ, ಹಾಗೇನೆ ಒಳ್ಳೆಯದನ್ನ ಮಾಡ್ತಾನೆ. ಹನುಮಾನ್ ಚಾಲೀಸ ಹಿಂದೆ ದೊಡ್ಡ ಇತಿಹಾಸನೇ ಇದೆ. ಹನುಮಾನ್ ಚಾಲೀಸ ರಚನೆ ಮಾಡಿದ್ದು ಗೋಸ್ವಾಮಿ ತುಳಸಿದಾಸ್ ಜಿ. ಇವರು 16ನೇ ಶತಮಾನದ ಕವಿ. ಅಷ್ಟೇ ಅಲ್ಲ, ಇವರು ರಾಮನ ಪರಮ ಭಕ್ತರು. ಹಿಂದೂ ಲಿಟ್ರೇಚರ್ಗೆ ಸಾಕಷ್ಟು ಭಕ್ತಿ ಪ್ರಧಾನ ಪದ್ಯ ಗದ್ಯಗಳನ್ನ ಕೊಡುಗೆಯಾಗಿ ನೀಡಿದವರು. ಅದರಲ್ಲೂ ಅವಧಿ ಭಾಷೆನಲ್ಲಿ ರಚನೆ ಮಾಡಿರೋ ರಾಮ್ ಚರಿತ್ ಮಾನಸ್ ಹಾಗೇನೆ ಹನುಮಾನ್ ಚಾಲೀಸ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಅಕ್ಬರ್ನ ಆಳ್ವಿಕೆಯಲ್ಲಿ ತುಳಸಿದಾಸರ ಹೆಸರು ಆಗ್ಲೇ ದೇಶಾದ್ಯಂತ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು. ಅವರು ಕೇವಲ ಕವಿ ಅಷ್ಟೇ ಅಲ್ಲ, ರಾಮನ ಭಕ್ತರು. ಅನೇಕ ಪವಾಡಗಳನ್ನ ಕೂಡ ಮಾಡಿದವರು ಅನ್ನೋ ಖ್ಯಾತಿ ದೇಶದ ಮೂಲೆ ಮೂಲೆಗೂ ಹಬ್ಬಿತ್ತು. ತುಳಸಿದಾಸರು ರಾಮಾಯಣ ರಚಿಸಿದ ವಾಲ್ಮೀಕಿಯ ಇನ್ನೊಂದು ಅವತಾರ ಅಂತಲೇ ಎಲ್ಲರೂ ಗೌರವಿಸ್ತಿದ್ರು. ಹೀಗಿರುವಾಗ ಒಮ್ಮೆ ಅಕ್ಬರ್ ತನ್ನ ಸೈನಿಕರಿಗೆ ತುಳಸಿದಾಸರನ್ನ ಕರೆತರಲು ಹೇಳ್ತಾನೆ. ಹೊರಗೆ ಅಷ್ಟೆಲ್ಲ ಪವಾಡ ಮಾಡೋ ಅವರು ನಮ್ಮ ಆಸ್ಥಾನದಲ್ಲಿ ಎಲ್ಲರ ಎದುರು ಪವಾಡ ಮಾಡಿ ತೋರಿಸ್ಲಿ ಅನ್ನೋದು ಆತನ ಆಶಯವಾಗಿತ್ತು. ಇನ್ನು ತುಳಸಿದಾಸರನ್ನ ಸೈನಿಕರು ಆಸ್ಥಾನಕ್ಕೆ ಕರೆದೊಯ್ದರು. ಅಲ್ಲಿ ಅವರ ಪವಾಡವನ್ನ ತೋರಿಸೋದಕ್ಕೆ ಹೇಳ್ತಾನೆ ಅಕ್ಬರ್, ನಾನೊಬ್ಬ ರಾಮನ ಭಕ್ತ, ನಾನು ಯಾವ ಪವಾಡನೂ ಮಾಡಲ್ಲ, ಅದೆಲ್ಲ ರಾಮನ ಲೀಲೆ ಅಂತ ಹೇಳ್ತಾರೆ. ಇದನ್ನ ಕೇಳಿ ಸಿಟ್ಟಾದ ಅಕ್ಬರ್ ತುಳಸಿದಾಸರನ್ನ ಫತೇಪುರ್ ಸಿಕ್ರಿಯ ಜೈಲಿಗೆ ಹಾಕಿ ಬಂಧಿಸ್ತಾರೆ. ಅಲ್ಲಿ ಅವರು ರಚಿಸಿದ್ದೇ ಹನುಮಾನ್ ಚಾಲೀಸ. ಅದನ್ನು 40 ದಿನ ನಿರಂತರವಾಗಿ ಪಠಣ ಮಾಡ್ತಾರೆ. ಇದ್ದಕ್ಕಿದ್ದಂತೆ ದೊಡ್ಡ ಕೋತಿಗಳ ಸೈನ್ಯ ಅಕ್ಬರ್ನ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿ ಇಡೀ ಸಾಮ್ರಾಜ್ಯನೇ ನಾಶ ಆಗೋ ಹಂತಕ್ಕೆ ಹೋಗುತ್ತೆ. ನಂತರ ಅಕ್ಬರ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಕಾರಣನೇ ಇಲ್ಲದೆ ಬಂಧಿಸಿದ ತುಳಸಿದಾಸರನ್ನ ಬಿಡುಗಡೆ ಮಾಡಿ ಕ್ಷಮೆಯನ್ನ ಕೇಳಿ ಗೌರವದಿಂದ ಕಳಿಸಿಕೊಡ್ತಾನೆ. ಇನ್ನು ಈಗಲೂ ಭಕ್ತಿಯಿಂದ ಯಾರೆಲ್ಲ ಹನುಮಾನ್ ಚಾಲೀಸವನ್ನ ಪ್ರತಿನಿತ್ಯ ಪಠಣ ಮಾಡ್ತಾರೋ ಅವರ ಕೆಲಸ, ಕಾರ್ಯ, ಆಸೆ, ಆಕಾಂಕ್ಷೆಗಳೆಲ್ಲ ಈಡೇರುತ್ತೆ ಅನ್ನೋದು ಪ್ರತೀತಿ. ಹೀಗೆ ಹನುಮಾನ್ ಚಾಲೀಸ ರಚನೆ ಆಗಿದ್ದು. ಇವತ್ತಿಗೂ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲದೆ ಹೊರ ದೇಶದಲ್ಲೂ ಹನುಮನ ಭಕ್ತರು ಪ್ರತಿನಿತ್ಯ ಹನುಮಾನ್ ಚಾಲೀಸವನ್ನ ಪಠಣ ಮಾಡ್ತಾರೆ. ಅಷ್ಟೇ ಯಾಕೆ, ಥೈಲ್ಯಾಂಡ್, ಇಂಡೋನೇಷಿಯಾ, ಮಲೇಷಿಯಾ, ಶ್ರೀಲಂಕಾ ಅಂತ ಬೇರೆ ದೇಶದಲ್ಲೂ ಇವತ್ತಿಗೂ ಕಾಣುವಂತಹ ಹನುಮನ ದೈತ್ಯ ಹೆಜ್ಜೆಗಳು,
ಹನುಮನ ಪ್ರಸಿದ್ಧಿ ಹೊರದೇಶದಲ್ಲೂ ಇತ್ತು ಅನ್ನೋ ವಿಚಾರನ ಸಾರಿ ಸಾರಿ ಹೇಳುತ್ತೆ. ಇನ್ನು ನಮ್ಮ ದೇಶದಲ್ಲಂತೂ ಕೇಳೋದೇ ಬೇಡ. ದೇಶದ ಮೂಲೆ ಮೂಲೆಯಲ್ಲೂ ಹನುಮನ ಭಕ್ತರಿದ್ದಾರೆ. ಮಾರುತಿಯ ಸಾಕಷ್ಟು ದೇವಸ್ಥಾನಗಳಿವೆ. ಹಾಗೆ ಅನೇಕ ಪವಾಡಗಳು ಕೂಡ ನಡೀತಿವೆ. ಅದರಲ್ಲೂ ತೆಲಂಗಾಣದ ಕರ್ಮಾಂಗ್ ಘಾಟ್ ಹನುಮಾನ್ ಟೆಂಪಲ್ನ ಮಹಿಮೆ ಎಂಥವರೆಗೂ ಅಚ್ಚರಿ ಉಂಟು ಮಾಡುತ್ತೆ. ಇದು 800 ವರ್ಷಗಳಿಗೂ ಹಳೆಯ ಹನುಮ ದೇವಸ್ಥಾನ. ಇದಕ್ಕೆ ಕರ್ಮಾನ್ ಘಾಟ್ ಅಂತ ಹೆಸರು ಬರೋದಕ್ಕೆ ಒಂದು ಕಾರಣ ಇದೆ. ಸುಮಾರು 400ರಿಂದ 500 ವರ್ಷಗಳ ಹಿಂದೆ ಔರಂಗಜೇಬ್ ಹೈದರಾಬಾದ್ಗೆ ಕಾಲಿಡ್ತಾನೆ. ಹಾಗೇನೆ ಅಲ್ಲಿನ ಎಲ್ಲಾ ದೇವಸ್ಥಾನಗಳನ್ನ ನಾಶ ಮಾಡೋದಕ್ಕೆ ನಿಲ್ತಾನೆ. ಹಾಗೆ ಆತನ ಸೈನಿಕರು ಈ ದೇವಸ್ಥಾನಕ್ಕೂ ಕಾಲಿಡ್ತಾರೆ. ಇದನ್ನ ಒಡೆದು ಹಾಕೋ ಮನಸ್ಥಿತಿಯಿಂದ ಬರ್ತಾರೆ. ಆದ್ರೆ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಶಕ್ತಿ ಅವರನ್ನ ಬಾಗ್ಲಲ್ಲೇ ತಡೆಯೋ ಅನುಭವ ಅವರಿಗೆ ಆಗುತ್ತೆ. ಅನೇಕ ಆಯುಧಗಳನ್ನ ತಂದು ಒಳ ಬರೋಕೆ ಪ್ರಯತ್ನ ಪಟ್ಟರು ಬಾಗಿಲು ದಾಟೋಕ್ಕೂ ಆಗೋದಿಲ್ಲ ಸೈನಿಕರಿಗೆ. ಈ ವಿಷಯ ಔರಂಗಜೇಬ್ಗೆ ಹೋಗುತ್ತೆ. ಆತ ದೊಡ್ಡ ಸಲಕರಣೆಗಳನ್ನೆಲ್ಲ ತಂದು ಈ ದೇವಸ್ಥಾನನ ಒಡೆಯೋದಕ್ಕೆ ಪ್ರಯತ್ನ ಪಡ್ತಾನೆ. ಅವನಿಗೂ ಕೂಡ ಒಳಗಡೆ ಬರೋದಕ್ಕಾಗೋದಿಲ್ಲ. ಆಗ ಆತನ ಕಿವಿಗೆ ಒಂದು ಪಿಸು ಮಾತು ಕೇಳಿ ಬರುತ್ತೆ. ಹೇ ರಾಜ, ಮಂದಿರ್ ತೋಡ್ನಾ ಹೇತೋ ಪೆಹಲೆ ತುಮ್ ಕರೋ ಮನ್ಘಾಟ್ ಅನ್ನೋ ಮಾತು ಆತನಿಗೆ ಕೇಳುತ್ತೆ. ಇದರ ಅರ್ಥ, ನಿನ್ನ ಮನಸ್ಸನ್ನ ಮೊದಲು ಗಟ್ಟಿ ಮಾಡ್ಕೊ, ಈ ದೇವಸ್ಥಾನ ಒಡೆಯೋ ಮೊದಲು ನಿನ್ನ ಮನಸ್ಸಿನಲ್ಲಿರುವ ಆಲೋಚನೆ ಒಡೆದು ಹಾಕು ಎಂಬ ಮಾತು ಕೇಳಿಬರುತ್ತೆ. ಔರಂಗಜೇಬ್ ಎಷ್ಟೇ ಪ್ರಯತ್ನ ಪಟ್ಟರು ಕೊನೆಗೂ ಅದನ್ನ ನಾಶ ಮಾಡೋಕೆ ಆಗಲ್ಲ. ಇನ್ನು ಆತ ಸಾಕಷ್ಟು ದೇವಸ್ಥಾನಗಳನ್ನ ನಾಶ ಮಾಡ್ದ. ಆದ್ರೆ ಹನುಮ ದೇವಸ್ಥಾನ ಅವನನ್ನ ಒಳ ಬರೋಕೂ ಬಿಡ್ಲಿಲ್ಲ. ಅಲ್ಲಿಂದ ಈ ದೇವಸ್ಥಾನದ ಹೆಸರು ಕರ್ಮಾನ್ ಘಾಟ್ ಆಗಿ ಬದಲಾಯಿತು. ಹೀಗೆ ಆಂಜನೇಯನ ಮಹಿಮೆ ಅಪಾರ, ಆತನ ಶಕ್ತಿ ಅಸಾಧ್ಯ. ಇದೇ ಕಾರಣಕ್ಕಾಗಿ ದೇಶದ ಮೂಲೆ ಮೂಲೆಯಲ್ಲೂ ಹನುಮ ಜನ್ಮೋತ್ಸವವನ್ನ ಭಕ್ತಿಯಿಂದ ಆಚರಿಸ್ತಾರೆ. ಇನ್ನು ಹನುಮ ಜಯಂತಿ ಅನ್ನೋದು ಸೂಕ್ತನೋ ಅಥವಾ ಜನ್ಮೋತ್ಸವ ಅನ್ನೋದು ಸೂಕ್ತನೋ ಅನ್ನೋದನ್ನ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ.